ಸೊ ಬನ್ನಿ ನೋಡೋಣ. ಸೊ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡಕ್ಕೆ ನೋಡ್ಕೊಂಡ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಒಳಗೆ ಏನಿದಪ್ಪ ಅಂದ್ರೆ ನಿನ್ನಿಂದ ಹೇಳಿದಪ್ಪ ಈ ಒಂದು ಏರಿಯಾ ಏನು ಕ್ರಾಸ್ ಮಾಡಿದಲ್ಲ, ಇಲ್ಲಿ ಏನಿದಪ್ಪ ಅಂದ್ರೆ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಒಂದು ವೇಳೆ ಏನಾದ್ರು ಈ ಒಂದು ಹೈ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಹೈ ಏನಾಗುತ್ತಪ್ಪ ಅಂದ್ರೆ ಇದು ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ವರ್ಕ್ ಮಾಡೋದು ಅಂತ ನಿಮ್ಗೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿಯಾಗಿ ಏನಪ್ಪ ಮಾರ್ಕೆಟ್ ಇವತ್ತು ಸ್ವಲ್ಪ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಆ ಎಷ್ಟು ಹೋಯ್ತಪ್ಪ ಅಂದ್ರೆ 1,000 ಪಾಯಿಂಟ್ 1100 ಪಾಯಿಂಟ್ ಮಾರ್ಕೆಟ್ ಏನಿದಪ್ಪ ಇವತ್ತು ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಓಕೆ, ಸೊ ಫಸ್ಟ್ ಏನಪ್ಪ ಅಂದ್ರೆ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಯ್ತು, ಆಮೇಲೆ ಮತ್ತೆ ಕೆಳಗಡೆ ಹೋಯ್ತು. ಸೊ ಈಗ ಏನಿದಪ್ಪ ಮಾರ್ಕೆಟ್ ಸ್ವಲ್ಪ ಇವತ್ತಿನ ದಿನ ಬೈಯರ್ಸ್ ಮತ್ತು ಸೆಲ್ಲರ್ಸ್ ತುಂಬಾನೇ ಆಕ್ಟಿವೇಟ್ ಆಗಿ ಇವತ್ತಿನ ದಿನ ಏನ್ ಮಾಡಿರಪ್ಪ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ. ಸೊ ನಾಳೆಯಿಂದ ಏನ್ ಮಾಡಬೇಕಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ನೋಡ್ಕೊಂಡ್ರೆ ಇದು ಕ್ಯಾಂಡಲ್ ಏನಪ್ಪ ಡೋಜಿ ಕ್ಯಾಂಡಲ್ ಇದೆ. ಓಕೆ, ಸೊ ಡೋಜಿ ಕ್ಯಾಂಡಲ್ ಒಂದು ನಿಮಗೆ ತೆರಿ ಹೇಳಿದ್ನಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಒಂದು ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಪ್ಯಾಟರ್ನ್ ಅಲ್ಲೂ ಕೂಡ ಈ ಡೋಜಿ ಕ್ಯಾಂಡಲ್ ಕೆಲಸ ಮಾಡುತ್ತೆ ಇದೆ. ಓಕೆ, ಸೊ ಇದು ಕಂಟಿನ್ಯೂಸ್ ಆಗಿ ಯಾವಾಗ ವರ್ಕ್ ಮಾಡತ್ತಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ಯಾವತ್ತಿನ ನಾಳಿನ ದಿನ ಆಗಿರ್ಬೋದು ಅಥವಾ ಗುರುವಾರ ದಿನ ಆಗಿರ್ಬೋದು ಈ ಕ್ಯಾಂಡಲ್ ಹೈ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ ಈ ಕ್ಯಾಂಡಲ್ ಹೈ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಏನಾಗ್ತಪ್ಪ ಅಂದ್ರೆ ನೆಕ್ಸ್ಟ್ ಈ ಒಂದು 49,500 ಓಕೆ ಈ 49,500 ಇದೆಯಲ್ಲ ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆಯಲ್ಲ, ಇದು ರೆಸಿಸ್ಟೆನ್ಸ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ನಾವು ಟಾರ್ಗೆಟ್ ಆಗಿತ್ತಪ್ಪ ಅಂದ್ರೆ 50,000. ಓಕೆ, 49,500 ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಆಗಿತ್ತಪ್ಪ ಅಂದ್ರೆ 50,000 ಏನಿತ್ತಪ್ಪ ಅನ್ನೋ ಒಂದು ಟಾರ್ಗೆಟ್ ಅನ್ನು ನಾವು ರೀಚ್ ಮಾಡ್ಕೊಂಡು ಚಾನ್ಸಸ್ ಇದೆ. ಒಂದು ವೇಳೆ ಏನಾದ್ರು 50,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊತಿದ್ದ ಅಲ್ಲಿ ಒಂದ್ ಎರಡು ಸೆಷನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಬುಲ್ಲಿಶ್ ಆಗಿ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಲೋ ಅನ್ನ ಏನಾದ್ರು ನಾಳಿನ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ ಲೋನ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಏನ್ ಸಿಗುತ್ತಪ್ಪ ಇಲ್ಲಿ ಸಿಗುತ್ತೆ ನೋಡ್ರಿ 48,200 ನೆನಪಿಟ್ಕೋರ 48,200 ಈ ಒಂದು ಏನಪ್ಪಾ ಅಂದ್ರೆ ನಮ್ಗೆ ಈ ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ರೆಸಿಸ್ಟೆನ್ಸ್ 48,200 ಆಮೇಲೆ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡಿದ್ದಪ್ಪ ಅಂದ್ರೆ 48,000 ತನಕ ಕೂಡ ಮಾರ್ಕೆಟ್ ದಲ್ಲಿ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಕೆಳಗಡೆ ಸಪೋರ್ಟ್ ಸಿಗ್ತಕ್ಕಂಥ ಚಾನ್ಸಸ್ ಇದಾವೆ. ಸೊ ಅದನ್ನ ನಾವು ಏನ್ ಮಾಡೋಣಪ್ಪ ನಾವು ಒಂದು 50 ಮಿನಿಟ್ಸ್ ಟೈಮ್ ಟೇಬಲ್ ನೋಡ್ಕೊಂಡ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ 50 ಮಿನಿಟ್ಸ್ ಟೈಮ್ ಟೇಬಲ್ ನೋಡ್ರಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಜುಮ್ಮೆ ಮಾಡ್ತೀನಿ. ಮಾರ್ಕೆಟ್ ಅಲ್ಲಿ ಏನಿತ್ತಪ್ಪ ಅಂದ್ರೆ ಫಸ್ಟ್ ಈ ಒಂದು ಏರಿಯಾ ಏನಿತ್ತಪ್ಪ ಅಂದ್ರೆ 48,200 ಇದು ಒಂದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಸೊ ನಮಗೆ ಏನಿತ್ತಪ್ಪ ಅಂದ್ರೆ 48,200 ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಕೆಳಗಡೆ ಹೋಗುತ್ತೆ ಅಂತ ಹೇಳಿ. ಸೊ ಅದೇನಪ್ಪ ನಿನ್ನೆ ದಿನ ಮಾರ್ಕೆಟ್ ಏನಪ್ಪ ಅಂದ್ರೆ ಕೆಳಗಡೆ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಸ್ವಲ್ಪ ಬೈಯರ್ಸ್ ಮಾರ್ಕೆಟ್ ಮೇಲ್ಗಡೆ ತೊಗೊಂಡು ಫಸ್ಟ್ ಮಾಡಿ ಒಂದು ಸಪೋರ್ಟ್ ಝೋನ್ದಲ್ಲಿ ಮಾರ್ಕೆಟ್ ಅನ್ನ ಏನ್ ಮಾಡಿರಪ್ಪ ನಿನ್ನೆ ದಿನ ಕ್ಲೋಸ್ ಮಾಡ್ಕೊಂಡಿದ್ರು. ಓಕೆ, ಸೊ ಅದೇ ರೀತಿಯಾಗಿ ಏನಿತ್ತಪ್ಪ ಇವತ್ತಿನ ದಿನ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಅಪ್ ಆಗಿ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗಿತ್ತಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ಹೋಗಿತ್ತು. 49,200 ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ಏನೈತಪ್ಪ ಮಾರ್ಕೆಟ್ ಟೋಟಲ್ ಎಷ್ಟಾಗಿತ್ತಪ್ಪ ಅಂದ್ರೆ ಒಂದು 1,100 ಪಾಯಿಂಟ್ ಮಾರ್ಕೆಟ್ ಇವತ್ತಿನ ದಿನ ಐತಪ್ಪ ರನ್ನಿಂಗ್ ಆಗಿತ್ತು. ಸೊ ನಾಳಿನ ದಿನ ಎಲ್ಲೆಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಸ್ವಲ್ಪ ನಾವು ಗಮನ ಕೊಟ್ಟು ನೋಡ್ರಿ, ಇದು ಸ್ವಲ್ಪ ನೋಡ್ರಿ ಇಲ್ಲಿ ನಿಮಗೆ ಗ್ಯಾಪ್ ಡೌನ್ ಇದೆಯಲ್ಲ ಅದ್ರ ಪ್ರಕಾರ ಸ್ವಲ್ಪ ನೋಡ್ಕೊತ ನೋಡ್ರಿ. ಇದು ಆಮೇಲೆ ಇದು ಸೊ ಈ ಎರಡು ಏರಿಯಾ ಏನಿದೆಲ್ಲ ಇವಾಗ ಏನಿದೆಪ್ಪ ಬುಲಿಶ್ ಝೋನ್ ಇದೆ ಹೌದಾ. ಸೊ ಮಾರ್ಕೆಟ್ ಏನಾಗಿದೆ ಇದು ಬುಲಿಶ್ ಝೋನ್ ಇದೆ. ಸೊ ಎಲ್ಲಿವರೆಗೂ ಇದು ಫಸ್ಟ್ ಸಪೋರ್ಟ್ ಆಮೇಲೆ ಇದು ಸೆಕೆಂಡ್ ಸಪೋರ್ಟ್. ಮಾರ್ಕೆಟ್ ಎಲ್ಲಿವರೆಗೂ ಈ ಒಂದು ಸೆಕೆಂಡ್ ಸಪೋರ್ಟ್ ಅನ್ನ ಬ್ರೇಕ್ ಮಾಡಂಗಿಲ್ಲ. ಓಕೆ, 48,380 ಓಕೆ ಈ ಒಂದು 48,380 ಈ ಒಂದು ಸೆಕೆಂಡ್ ಸಪೋರ್ಟ್ ಅನ್ನು ಎಲ್ಲಿವರೆಗೂ ಮಾರ್ಕೆಟ್ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಸೆಲ್ಲರ್ಸ್ ಒಂದು ಕಂಟ್ರೋಲ್ ಅಲ್ಲಿ ಬರಂಗಿಲ್ಲ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರು ಕೂಡ ಮಾರ್ಕೆಟ್ ಎಲ್ಲಿ ಬರ್ಬೇಕಪ್ಪ ಅಂತಂದ್ರೆ 42,200 ಆಮೇಲೆ 49,000 ಈ ಎರಡನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ಲಿ 40,000 ಈ ರೀತಿ ಏನಪ್ಪಾ ಅಂದ್ರೆ ಕೆಳಗಿನ ಸೈಡ್ ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಆದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಬೇಕು. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲೇ ಇದೆ ಸೈಡ್ ವೇ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಇದೇ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಏನ್ ಮಾಡ್ತಕ್ಕಂಥ ಚಾನ್ಸಸ್ ಇದಪ್ಪ ಅಂದ್ರೆ ಕೆಳಗಡೆ ಬಂದು ಈ ಒಂದು ಏರಿಯಾನ ಓಕೆ 48,380 ಸ್ವಲ್ಪ ಟಚ್ ಮಾಡ್ಕೊಂಡು ಮಾರ್ಕೆಟ್ ರಿವರ್ಸ್ ಲೊಕೇಶನ್ ಮತ್ತೆ ಈ ರೀತಿ ಏನಾಗ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ದಲ್ಲಿ ಫಸ್ಟ್ ಟಾರ್ಗೆಟ್ ನಿಮ್ಗೆ ಎಷ್ಟು ಇರುತ್ತಪ್ಪ ಅಂದ್ರೆ 48,800 ಇರುತ್ತೆ. ಫಸ್ಟ್ ಟಾರ್ಗೆಟ್ 48,800 ಆಮೇಲೆ ಎಷ್ಟು ಇರುತ್ತಪ್ಪ ಅಂದ್ರೆ 49,000 ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 49,000 ಇದು ನಮ್ಗೆ ಏನಿರುತ್ತಪ್ಪ ಅಂದ್ರೆ ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಇದನ್ನು ಕೂಡ ಟಾರ್ಗೆಟ್ ರೀಚ್ ಆಯ್ತಪ್ಪ ಅಂದ್ರೆ 49,200 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾವು 5 ದಿನ ನೋಡಬಹುದು. ಈ ರೀತಿ ಒಂದು ಫ್ಲಾಟ್ ಆಗಿ ಗಬ್ಡನ್ ಆಗಿ ಓಪನ್ ಆಗಿದ್ರೆ ನಾವು ನೋಡಬಹುದು. ಓಕೆ, ಸೊ ಒಂದು ಏನಾದ್ರು ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ 49,200 ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದ ಕಿಶಿಂದ ಈ ಒಂದು ಏರಿಯಾಕ್ಕೆ ಓಕೆ 49,000 ಏನ್ ಮಾಡ್ತಪ್ಪ ಅಂದ್ರೆ 49,100 ಏನ್ ಮಾಡ್ತಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ತಗೊಂಡಿಂದ ಮಾರ್ಕೆಟ್ ಮತ್ತೆ ಈ ಒಂದು ಝೋನ್ ಅನ್ನ 49,200 ಮತ್ತು 49,100 ಈ ಒಂದೇನ ಝೋನ್ ಅನ್ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ
ನಾಳಿನ ದಿನ ನಮಗೆ ಎಲ್ಲಿ ಟಾರ್ಗೆಟ್ ಸಿಗ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 49,400. ಓಕೆ, ಫಸ್ಟ್ ಟಾರ್ಗೆಟ್. ಆಮೇಲೆ ಏನ್ ಸಿಗುತ್ತಪ್ಪ ಅಂದ್ರೆ 49,500 ಅಂತೂ ಇದು ಮೇನ್ ಪಾಯಿಂಟ್ ಇರುತ್ತೆ. ಇದು ಏನಾದ್ರು ಮಾರ್ಕೆಟ್ ಕ್ರಾಸ್ ಮಾಡ್ತಪ್ಪ ಅಂದ್ರೆ ನಾಳಿನ ದಿನ ಎಲ್ಲಿ ಹೋಗೋದಪ್ಪ ಅಂದ್ರೆ 49,900ವರೆಗೂ ಕೂಡ ಮಾರ್ಕೆಟ್ ರೀಚ್ ಮಾಡ್ತಕ್ಕ ಚಾನ್ಸಸ್ ಇದೆ. ಇದು ಒಂದು ವೇಳೆ ಏನಾದ್ರು ನಾಳಿನ ದಿನ 49,900 ರೀಚ್ ಮಾಡ್ತಪ್ಪ ಅಂದ್ರೆ ಗುರುವಾರ ದಿವಸ 50,000 ಮಾರ್ಕ್ ಅನ್ನ ಕ್ರಾಸ್ ಮಾಡಿದ ಚಾನ್ಸಸ್ ಮಾರ್ಕೆಟ್ ದಲ್ಲಿ ನಾವು ನೋಡ್ಬೋದು. ಎಲ್ಲಿ ಬ್ಯಾಂಕ್ ನಿಫ್ಟಿ ಒಳಗೆ ನಾನು ಹೇಳಿದ್ರೆ ಸಿನಾರಿಯೋ ಈ ರೀತಿ ಸಿನಾರಿಯೋ ಓಪನ್ ಆಗಬೇಕು. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಬುಲಿಶ್ ಝೋನ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡು ಓಪನ್ ಆಯ್ತಪ್ಪ. ಓಕೆ, ಒಂದು ಈ ಬುಲಿಶ್ ಝೋನ್ ಇದೆಯಲ್ಲ, ಈ ಬುಲಿಶ್ ಝೋನ್ ಕೆಳಗಡೆ ಏನಾದ್ರು ಮಾರ್ಕೆಟ್ ಇಲ್ಲಿ ಸೈಡ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲೇ ಪಾಸಿಬಿಲಿಟಿ ಇತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಿಸಿಂದ ಸ್ವಲ್ಪ ಮೇಲ್ಗಡೆ ಹೋಗಿ ಇದು ಸೆಕೆಂಡ್ ರೆಸಿಸ್ಟೆನ್ಸ್ ಏನಿದೆಯಲ್ಲ, ಈ ಸೆಕೆಂಡ್ ರೆಸಿಸ್ಟೆನ್ಸ್ ಗೆ ಸ್ವಲ್ಪ ಎಂ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಗೆ ಮತ್ತೆ ಕೆಳಗಡೆ ಬಂದು ಈ ಫಸ್ಟ್ ಟಾರ್ಗೆಟ್ ಅನ್ನ ಇಲ್ಲಿ ನಾವು ನೋಡ್ತಕ್ಕಂಥ ಚಾನ್ಸಸ್ ಇದೆ. 40,000 ಅದಾದ ಕೂಡಲೇ ಸೆಕೆಂಡ್ ಟಾರ್ಗೆಟ್ ಐತಪ್ಪ ಇದಪ್ಪ ಅಂದ್ರೆ ನಮಗೆ 47,900, ಆಮೇಲೆ 47,800 ಈ ರೀತಿ ಏನಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಸಡನ್ ಆಗಿ ಸಿಂಗಲ್ ಕ್ಯಾಂಡಲ್, ಓಕೆ ನಾ ಹೇಳ್ತಿರೋದು ಸಿಂಗಲ್ ಕ್ಯಾಂಡಲ್ ಮೇಲೆ ಹೋಗಿ ಸೆಕೆಂಡ್ ಕ್ಯಾಂಡಲ್ ಒಂದು ಇಲ್ಲಿ ನಾವು ಒಂದು ಫುಲ್ ಬ್ಯಾಕ್ ತೊಗೊಂಡು ಇಲ್ಲಿ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಇದಿರುತ್ತೆ. ಓಕೆ, ಸೊ ಈ ರೀತಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ನಾಳೆ ದಿನ ಬ್ಯಾಂಕ್ ಸ್ವಲ್ಪ ಟ್ರೇಡ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ 48,300 ಮತ್ತು 41,400 ಈ ಏನಪ್ಪಾ ಅಂದ್ರೆ ಒಂದು ಬುಲಿಶ್ ಝೋನ್ ಇದೆ. ಸೊ ಈ ಝೋನ್ ಅನ್ನ ನೋಡ್ಕೊಂಡು ನಾಳೆ ದಿನ ಟ್ರೇಡ್ ಮಾಡಿ. ಓಕೆ, ಸೊ ಅದೇ ರೀತಿಯಾಗಿ ನಾವು ನಿಫ್ಟಿನ ನೋಡ್ಕೊಂಡ್ರೆ, ಓಕೆ ಸೊ ನಿಫ್ಟಿನ ನೋಡ್ಕೊಂಡ್ರೆ ನಿಫ್ಟಿ ಒಳಗೆ ಏನಾಗಿದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಬುಲಿಶ್ ಪ್ಯಾಟರ್ನ್ ಮಾಡ್ತಾ ಇದೆ. ಓಕೆ ನೋಡ್ರಿ, ಫಸ್ಟ್ ಕೆಳಗಡೆ ಬಂತು, ಸ್ವಲ್ಪ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಯ್ತು. ಏನಾಗಿದಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಹೈಯರ್ ಲೋದಲ್ಲಿ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಕ್ಲೋಸ್ ಆಗ್ತದೆ. ಓಕೆ, ಸೊ ನಾಳಿಂದ ಏನ್ ಮಾಡಬಹುದಪ್ಪ ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಅಲ್ಲಿ ಇದು ಮಾತ್ರ ಕ್ರಾಸ್ ಮಾಡಬಹುದು 22,800 ಈ 22,800 ಎಲ್ಲಿವರೆಗೂ ಕ್ರಾಸ್ ಮಾಡಂಗಿಲ್ಲ ಕೆಳಗಿನ ಸೈಡ್, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ಇದೇನ್ ಡೋಜಿ ಕ್ಯಾಂಡಲ್ ಆಗಿದಿಲ್ಲ. ಓಕೆ, ಈ ಡೋಜಿ ಕ್ಯಾಂಡಲ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಓಕೆ, ಡೋಜಿ ಕ್ಯಾಂಡಲ್ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ. ಆ ಡೋಜಿ ಕ್ಯಾಂಡಲ್ ಪ್ಲೇ ಲಿಸ್ಟ್ ಒಳಗೆ ಅದು ಕ್ಯಾಂಡಲ್ ಸ್ಟಿಕ್ ಒಳಗೆ ಒಂದು ವಿಡಿಯೋ ಇದೆ. ಸೊ ಅದ್ರ ಹೋಗಿ ನೋಡ್ಕೊಳ್ಳಿ ಡೋಜಿ ಕ್ಯಾಂಡಲ್ ಯಾವ ರೀತಿ ವರ್ಕ್ ಮಾಡೋದಂತ. ಇಲ್ಲೇನಿದೆಪ್ಪ ಅಂದ್ರೆ ಒಂದ್ ವೇಳೆ ಈ ಡೋಜಿ ಕ್ಯಾಂಡಲ್ ಹೈ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ, ಓಕೆ ಈ ಡೋಜಿ ಕ್ಯಾಂಡಲ್ ಹೈ ಏನಾದ್ರು ಮಾರ್ಕೆಟ್ ನಾಳೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಆದ್ಮೇಲೆ ನಾವು ಫಸ್ಟ್ ಟಾರ್ಗೆಟ್ ಸಿಗ್ತಕ್ಕಂಥದ್ದು 23,300. ಓಕೆ, ಆಮೇಲೆ 23,400 ಈ ಎರಡೂ ಟಾರ್ಗೆಟ್ ಏನಾಗ್ತಪ್ಪ ಅಂದ್ರೆ ಫಸ್ಟಿಗೆ 23,300 ಸಿಗುತ್ತೆ, ಆಮೇಲೆ 23,400 ಈ ಎರಡು ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡಿದಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 23,500. ಈ ಎರಡು ಟಾರ್ಗೆಟ್ ಈ ನಮಗೆ ಈ 23,500 ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡೋ ಚಾನ್ಸಸ್ ಇದೆ. ಒಂದ್ ವೇಳೆ ಇದನ್ನು ಕೂಡ ಏನಾದ್ರು ರೀಚ್ ಮಾಡ್ತಪ್ಪ ಅಂತಂದ್ರೆ ಓಕೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಹೆವಿ ಬಯರ್ಸ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 23,750, ಆಮೇಲೆ 24,000 ಈ ಒಂದು ಟಾರ್ಗೆಟ್ ಅನ್ನ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಡ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿ ಯಾವುದು ನಮ್ಮ ಮೇಲಿನ ಸೈಡ್ ಇದೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಕೆಳಗಿನ ಸೈಡ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಕೆಳಗಿನ ಸೈಡ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಆಯ್ತಪ್ಪ ಅಂದ್ರೆ ಈ ಒಂದ್ ಸೈಡ್ ಏನಾದ್ರು ಡೋಜಿ ಕ್ಯಾಂಡಲ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಆಯ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿಪ್ಪ ಅಂದ್ರೆ 22,800. ಓಕೆ 22,800 ಏನಾದ್ರು ಬ್ರೇಕ್ ಮಾಡ್ಕೊಂಡು ಬಂತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ನಮ್ಗೆ ಎಷ್ಟು ಇರ್ತಪ್ಪ ಅಂದ್ರೆ 22,750, ಆಮೇಲೆ 22,650, ಆಮೇಲೆ 22,550. ಓಕೆ, ಸೊ ಈ ರೀತಿ ಏನಾಗ್ತದಪ್ಪ ಅಂದ್ರೆ ನಾಳಿನ ದಿನ ಈ ಕೆಳಗಿನ ಸೈಡ್ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಹೋಗ್ಬೋದು, ಅಥವಾ ಮೇಲಿನ ಸೈಡ್ ಕೂಡ ಮಾರ್ಕೆಟ್ ಹೋಗ್ಬೋದು. ಇದು ಸ್ವಲ್ಪ ನಾವು 50 ಮಿನಿಟ್ಸ್ ಟೈಮ್ ಬಂದ್ರೆ ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಅಂತಕ್ಕಂಥ ಸ್ವಲ್ಪ ನೋಡ್ಕೊಂಡ್ರೆ ನೀಟಾಗಿ ನೋಡ್ರಿ. ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ನಾವು ಜೂಮ್ ಇನ್ ಮಾಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ಇದೇನಿದೆ ಬುಲಿಶ್ ಝೋನ್ ಇತ್ತಲ್ಲ, ಈ ಬುಲಿಶ್ ಝೋನ್ ಒಳಗಿನ ಕೂಡ ಮಾರ್ಕೆಟ್ ಏನಾಗಿದೆಪ್ಪ ಇವತ್ತಿನ ದಿನ ಕ್ಲೋಸ್ ಮಾಡಕ್ ಟ್ರೈ ಮಾಡಿದೆ. ಓಕೆ, ಸೊ ಇದೇನಾಯ್ತಪ್ಪ ಅಂದ್ರೆ ಬೈಯಸ್ ಝೋನ್ ಇತ್ತು. ಓಕೆ, ಲಿಕ್ವಿಡಿಟಿ ಝೋನ್ ಇತ್ತು. ಸೊ ಲಿಕ್ವಿಡಿಟಿ ಝೋನ್ ಕೆಳಗಡೆ ಓಪನ್ ಆಗಿ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಸ್ವಲ್ಪ ಇಲ್ಲಿ ಮಾರ್ಕೆಟ್ ನಿಂತ್ಕೊಂಡಿದೆ. ಓಕೆ, ಸೊ ಇದನ್ನ ಸ್ವಲ್ಪ ನಾವು ಜೂಮ್ ಇನ್ ಮಾಡ್ಕೊಂಡು ನೋಡ್ಕೊಂಡ್ರೆ ನೋಡಿ ಸ್ವಲ್ಪ ಇಲ್ಲಿ ಏನೇನಾಗಿದೆ ಮಾರ್ಕೆಟ್ ಅಲ್ಲಿ ಫಸ್ಟ್ ನಮಗೆ ಈ ಲೋನ್ ನಾವು ಐಡೆಂಟಿಫೈ ಮಾಡ್ಬೇಕು ನಾಳಿಂದ. ಓಕೆ 22,800 ಇದು ನಮಗೆ ಮೇನ್ ಆಗಿರ್ತಕ್ಕಂಥದ್ದು ಸಪೋರ್ಟ್. ಓಕೆ 22,800 ಆಮೇಲೆ ಇದನ್ನ ಬಿಟ್ಟುಕೊಂಡು ಕಿಶದ ಇದೇನಿದೆಯಲ್ಲ 22,850, ಆಮೇಲೆ 22,870 ಇದೇನು ಝೋನ್ ಇದೆಯಲ್ಲ ಇದು ಬುಲಿಶ್ ಝೋನ್ ಇದೆ ಹೌದಾ. ಸೊ ಈ ಬುಲಿಶ್ ಝೋನ್ ಎಲ್ಲಿವರೆಗೂ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡಂಗಿಲ್ಲ,
ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಚಾನ್ಸಸ್ ಇಲ್ಲ. ಒಂದ್ ವೇಳೆ ಇದೇ ಝೋನ್ ದಲ್ಲಿ ಏನೋ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದು ಈ ಒಂದು ಸಪೋರ್ಟ್ ಲೈನ್ಗೆ ಓಕೆ ಅಥವಾ ಈ ಒಂದು ಸೆಕೆಂಡ್ ಸಪೋರ್ಟ್ ಲೈನ್ಗೆ ಬಂದ ತಕ್ಷಣ ಇಲ್ಲಿ ಲಿಕ್ವಿಡಿಟಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಲ್ಲಾ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮೇಲ್ಗಡೆ ಹೋಗ್ತದೆ ಚಾನ್ಸ್ ಇದೆ. ಒಂದ್ ವೇಳೆ ನಾವು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 23,000. ಓಕೆ, ಫಸ್ಟ್ ಟಾರ್ಗೆಟ್ ನಮ್ಗೆ ಸಿಗ್ತಕ್ಕಂಥದ್ದು 23,000. ಓಕೆ, 23,000 ಹೋಯ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ 23,050. ಓಕೆ, 23,050. ಆಮೇಲೆ ಅದನ್ನು ಕೂಡ ನಾವು ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಟಾರ್ಗೆಟ್ 23,100. ಈ ರೀತಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ಇಲ್ಲಿ ಬುಲಿಶ್ ಝೋನ್ ದಲ್ಲಿ ನಾವು ನಿಫ್ಟಿಯನ್ನು ನಾವು ಟ್ರೇ ಮಾಡ್ಬೋದು. ಓಕೆ, ಸೊ ಕೆಳಗಿನ ಸೈಡ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ನಮ್ಗೆ ತುಂಬಾ ಈಸಿ ಆಗಿರ್ತದೆ. ಟಾರ್ಗೆಟ್ ಸಿಗ್ತಾವೆ 22,750 ಸಿಗುತ್ತೆ ಫಸ್ಟ್ಗೆ, ಆಮೇಲೆ 22,700, ಆಮೇಲೆ 22,650, ಆಮೇಲೆ 22,600. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಟಾರ್ಗೆಟ್ ಗಳನ್ನು ನಾವು ನಾಳಿಂದ ಏನ್ ಮಾಡ್ಬೇಕು ಅಂದ್ರೆ ನಿಫ್ಟಿ ಒಳಗೆ ಕೆಳಗಿನ ಸೈಡ್ ನೋಡತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಅಲ್ಲಿ ಒಂದ್ ವೇಳೆ ಏನಾದ್ರು ಈ ಒಂದು ಗ್ಯಾಪ್ ಓಪನ್ ಆಯ್ತಪ್ಪ ಅಂದ್ರೆ 23,100 ಮೇಲ್ಗಡೆ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ 23,100 ಮೇಲ್ಗಡೆ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು ಅವಾಗ ಏನಾಗುತ್ತಪ್ಪ ಅಂದ್ರೆ ಈ ಒಂದೇ ಹೈ ಏನಿದಿಲ್ಲ, ಈ ಒಂದೇನು ಹೈ ಏನಿದಿಲ್ಲ, ಈ ಹೈ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸಪೋರ್ಟ್ ಆಗಿ ಕನ್ವರ್ಟ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ಗಳನ್ನ ನೋಡಿದ್ನು. ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 23,200. ಇದು ಫಸ್ಟ್ ಟಾರ್ಗೆಟ್ ಏನಾಗುತ್ತಪ್ಪ ಅಂದ್ರೆ 23,200 ನಮ್ಗೆ ಫಸ್ಟ್ ಟಾರ್ಗೆಟ್ ಸಿಗುತ್ತೆ. ಅದು ಕೂಡ ಏನಾಗುತ್ತಪ್ಪ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ 23,300. ಓಕೆ, ಸೊ ಈ ರೀತಿ ಏನಾಗ್ತಪ್ಪ ಅಂತಂದ್ರೆ ಫಸ್ಟ್ ಟಾರ್ಗೆಟ್ ಮತ್ತೆ ಸೆಕೆಂಡ್ ಟಾರ್ಗೆಟ್ ಸಿಗುತ್ತೆ. 23,300 ಏನೋ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗಪ್ಪ ಅಂತಂದ್ರೆ 23,400. ನಮ್ಗೆ ಬಹಳ ದಿನಗಳಿಂದ ಬಹಳ ವಿಡಿಯೋಗಳಲ್ಲಿ ಹೇಳ್ತಾ ಇದೀನಿ 23,400 ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ. ಒಂದ್ ವೇಳೆ ಏನಾದ್ರು ಈ ಝೋನ್ ಅನ್ನ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 24,000 ಕೂಡ ಮಾರ್ಕೆಟ್ ಒಂದು ನಾವು ಬಜೆಟ್ ಡೇ ದಲ್ಲಿ ರ್ಯಾಲಿಯನ್ನು ನಾವು ನೋಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸೇಷನ್ ನೋಡ್ಕೊರಿ. ಅದ್ರ ಪ್ರಕಾರ ನೀವು ನಿಮ್ಮ ರಿಸ್ಕ್ ರಿವಾರ್ಡ್ ಮೇಲೆ ಕಿಶಿಂದ ಕ್ವಾಂಟಿಟಿನ ಹಾಕೊಂಡು ಕಿಶಿಂದ ಟ್ರೈ ಮಾಡೋದು ತುಂಬಾ ಉತ್ತಮ ಅಂತ ಅನಿಸುತ್ತೆ. ನನ್ನ ಈ ಒಂದು ಅನಲೈಸೇಷನ್ ನಿಮಗೆ ತಿಳಿಯಲ್ಲಪ್ಪ ಒಂದ್ 2-3 ಸತಿ ವಿಡಿಯೋಗಳನ್ನ ನೋಡ್ಕೊಂಡು ಕಿಶಿಂದ ನಿಮ್ಗೆ ಹೇಳೋದು ಸ್ಪೀಡ್ ಆಗಿತ್ತಪ್ಪ ಅಂದ್ರೆ ಸ್ವಲ್ಪ ಸ್ಲೋ ಮೋಷನ್ ಇಟ್ಕೊಂಡು ಕಿಶಿಂದ ನೀವು ನೋಡ್ಕೊಂಡು ಕಿಶಿಂದ ಟ್ರೇಡಿಂಗ್ ನಾಳೆ ದಿನ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಕಿಶಿಂದ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.